ಇನ್ನು ಸೂರಜ್ ರೇವಣ್ಣ ಬಗ್ಗೆ ನಮಗಿನ್ನೂ ಯಾವುದೇ ದೂರು ಬಂದಿಲ್ಲ. ನಮಗೆ ಅಧಿಕೃತ ದೂರು ಬಂದ ಬಳಿಕ ಕ್ರಮ ತೆಗೆದುಕೊಳ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಟಿವಿಯಲ್ಲಿ ಬಂದಿದೆ, ಖಾಸಗಿ ವಾಹಿನಿ ಬಳಿ ಕೇಳಿದ್ದೀವಿ. ಗೃಹ ಸಚಿವರಿಗೆ ಪತ್ರ ಬರೆದಿದ್ದೇವೆ ಅಂತ ಹೇಳಿದ್ದಾರೆ, ಆದರೆ ಯಾವುದೇ ಪತ್ರ ಬಂದಿಲ್ಲ. ಸಿಐಡಿಗೆ ಕೊಡೋ ಮುನ್ನ ತನಿಖೆ ಮಾಡಿ ನೈಜತೆ ಪಡೆದುಕೊಳ್ತೀವಿ. ಪತ್ರ ಬರೆಯೋದಕ್ಕೂ ದೂರು ಕೊಡೋದಕ್ಕೂ ವ್ಯತ್ಯಾಸ ಇದೆ ಅಂದ್ರು ಗೃಹ ಸಚಿವ. ಇಲ್ಲ, ನಮ್ಗೆ ಯಾವುದು ಬಂದಿಲ್ಲ. ನನಗೆ ಪತ್ರ ಬರೆದಿದ್ದಾರೆ ಗೃಹ ಸಚಿವರಿಗೆ ಅಂತೆಲ್ಲ ಹೇಳಿದಾರಂತೆ. ಅವರು ನಮಗೆ ಬಂದಿಲ್ಲ, ನನಗೆ ಯಾವುದು ಪತ್ರ ಬಂದಿಲ್ಲ, ಪತ್ರನೂ ಬಂದಿಲ್ಲ. ಮತ್ತೆ ಕಂಪ್ಲೇಂಟ್ ಯಾವುದೇ ಸ್ಟೇಷನಲ್ಲಿ ಯಾರ ಕಡೆಯಿಂದನೂ ಲಾಡ್ಜ್ ಆಗಿಲ್ಲ. ಸೂರಜ್ ಅವರು ಯಾರೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ರು ಯಾರೋ ಶಿವಕುಮಾರ್ ಅಂತೇಳಿ ಅವ್ರ ಕಡೆಯವರು ಏನೋ ಅವ್ರು ಅದು ಬಿಟ್ರೆ ಬೇರೆ ಇನ್ಯಾವುದು ಕಂಪ್ಲೇಂಟ್ ಇಲ್ಲ. ಗೊತ್ತಿಲ್ಲ, ಅದನ್ನ ನಾವು ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಈಗ ಮಾಡಿ ಅದನ್ನ ಏನು ಅಂತೇಳಿ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಅಲ್ಲ, ಫಸ್ಟ್ ಗೊತ್ತಾಗ್ಲಿ ಅಲ್ಲ, ಇದರ ನೈಜತೆಯನ್ನ ಚೆಕ್ ಮಾಡಬೇಕಲ್ಲ. ಚೆಕ್ ಮಾಡಿದ ಮೇಲೆ ಅದು ನಿಜವಾಗಿಯೂ ಆ ರೀತಿ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದನ್ನು ತನಿಖೆಗೆ ಶುರು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.